ಚಿತ್ರದ ಹೀರೋ ರಾಯನ್ 12 ವರ್ಷಗಳ ನಂತರ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಅನ್ನ ಭೇಟಿ ಮಾಡೋದಕ್ಕೆ ಅಂತ ಅವನ ದೇಶಕ್ಕೆ ಹೋಗ್ತಾನೆ. ತುಂಬಾ ದಿನಗಳ ನಂತರ ಭೇಟಿಯಾದ ಇವರಿಬ್ಬರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಗ ಒಂದು ದಿನ ರಾಯನ್ ಎಕ್ಸ್ಪೆಕ್ಟೇ ಮಾಡಿರದ ಒಂದು ಶಾಕಿಂಗ್ ಘಟನೆ ನಡೆದೋಗುತ್ತೆ. ಅಲ್ಲಿಂದ ಮುಂದೆ ಚಿತ್ರದಲ್ಲಿ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಚಿತ್ರದ ಹೀರೋ ರಾಯನ್ ತನ್ನ ಫ್ರೆಂಡ್ ಮನೆಗೆ ಹೋದಾಗ ಏನಾಯ್ತು? ರಾಯನ್ ಯಾಕೆ 12 ವರ್ಷಗಳ ನಂತರ ತನ್ನ ಫ್ರೆಂಡ್ ಅನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದ? ಹಾಗೂ ಚಿತ್ರದ ಮಧ್ಯದಲ್ಲಿ ರಿವೀಲ್ ಆಗುವ ಒಂದು ಡಿಸ್ಗಸ್ಟಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಕಳೆದ ವರ್ಷ ಬಿಡುಗಡೆಯಾಗಿದ್ದ ವಾಟ್ ಯು ವಿಶ್ ಫಾರ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ರಾಯನ್ ಅನ್ನ ನೋಡ್ತೀವಿ. ಈತ ಈ ಮೊದಲು ಹೇಳಿದಂತೆ 12 ವರ್ಷಗಳ ನಂತರ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದ ಜಾಕ್ ನನ್ನ ನೋಡೋದಕ್ಕೆ ಅಂತ ಅವನ ಊರಿಗೆ ಬರ್ತಾನೆ. ಅದೇ ಸಮಯಕ್ಕೆ ಇವನ ಫೋನ್ಗೆ ರ್ಯಾಬಿಟ್ ಎಂಬ ವ್ಯಕ್ತಿ ನನ್ನಿಂದನೇ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ, ನೀನು ಎಲ್ಲೇ ಹೋದರೂ ಕೂಡ ನಿನ್ನನ್ನ ಬಿಡೋದಿಲ್ಲ ಅಂತ ಮೆಸೇಜ್ ಅನ್ನ ಸೆಂಡ್ ಮಾಡಿರ್ತಾನೆ. ಆ ಮೆಸೇಜ್ ಅನ್ನ ಇಗ್ನೋರ್ ಮಾಡಿದ ರಾಯನ್ ತನ್ನ ಫ್ರೆಂಡ್ ಕಳುಹಿಸಿಕೊಟ್ಟಿದ್ದ ಕಾರನ್ನ ಹತ್ತಿಕೊಳ್ತಾನೆ. ಆ ಕಾರಿನ ಡ್ರೈವರ್, ಸರ್ ನಿಮ್ಮ ಫ್ರೆಂಡ್ ನಿಮಗೆ ಇದನ್ನ ಕೊಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಚೀಟಿಯನ್ನ ಕೊಡ್ತಾನೆ. ಅದರಲ್ಲಿ ಇವನ ಫ್ರೆಂಡ್ ರಾಯನ್, ನನಗೆ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ, ನಾನು ಬರೋವರೆಗೂ ಮನೆಯಲ್ಲೇ ರೆಸ್ಟ್ ಮಾಡ್ತಿರೋ, ಮನೆಯ ಡೋರ್ ನ ಪಾಸ್ವರ್ಡ್ ಇದು ಅಂತ ಪಾಸ್ವರ್ಡ್ ಅನ್ನ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾನೆ. ಸರಿ ಅಂತ ಈತ ಆ ಪಾಸ್ವರ್ಡ್ ಅನ್ನ ಹಾಕಿ ಮನೆಯ ಒಳಗಡೆ ಹೋಗಿ ನೋಡಿದ್ರೆ ಒಂದೇ ಸರಿ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಜಾಕ್ ವಾಸ ಮಾಡ್ತಿರುವ ಆ ಬಂಗಲೆ ಅಷ್ಟೊಂದು ಐಷಾರಾಮಿಯಾಗಿರುತ್ತೆ. ಜೊತೆಗೆ ಆ ಬಂಗಲೆಯಲ್ಲಿ ತುಂಬಾನೇ ಕಾಸ್ಟ್ಲಿ ಐಟಮ್ಸ್ ಗಳು ಹಾಗೂ ಡ್ರಿಂಕ್ಸ್ ಗಳು ಕೂಡ ಇರುತ್ತವೆ. ನಂತರ ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಮಾಂಸ ಇರುತ್ತೆ. ಅದನ್ನ ತೆಗೆದುಕೊಂಡು ಅಡುಗೆ ಮಾಡಿಕೊಂಡು ತಿಂತಾನೆ. ಸ್ನೇಹಿತರೆ, ಇಲ್ಲಿ ನಮಗೆ ಗೊತ್ತಾಗೋದೇನಂದ್ರೆ ಈ ರಾಯನ್ ಹಾಗೂ ಇವನ ಫ್ರೆಂಡ್ ಜಾಕ್ ಇವರಿಬ್ಬರು ಕೂಡ ಪ್ರೊಫೆಷನಲಿ ಶೆಫ್ ಗಳಾಗಿರ್ತಾರೆ. ರಾಯನ್ ಸಣ್ಣ ಪುಟ್ಟ ರೆಸ್ಟೋರೆಂಟ್ ಗಳಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ರೆ, ಇವನ ಫ್ರೆಂಡ್ ಜಾಕ್ ದೊಡ್ಡ ದೊಡ್ಡ ಬಿಸಿನೆಸ್ ಮನ್ ಗಳಿಗೆ ಹಾಗೂ ಶ್ರೀಮಂತ ವ್ಯಕ್ತಿಗಳಿಗೆ ಶೆಫ್ ಆಗಿ ಕೆಲಸ ಮಾಡಿ ಈ ರೀತಿ ಜೀವನದಲ್ಲಿ ಸೆಟಲ್ ಆಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಸಾಯಂಕಾಲ ಇವನ ಫ್ರೆಂಡ್ ಜಾಕ್ ಮನೆಗೆ ಬರ್ತಾನೆ. 12 ವರ್ಷಗಳ ನಂತರ ಒಬ್ಬರನ್ನೊಬ್ಬರು ನೋಡಿದ ಈ ಫ್ರೆಂಡ್ಸ್ ಹಗ್ ಮಾಡಿ ತುಂಬಾನೇ ಖುಷಿ ಪಡ್ತಾರೆ. ನಂತರ ಡಿನ್ನರ್ ಮಾಡಿ ಡ್ರಿಂಕ್ಸ್ ಮಾಡ್ತಾ ಇಬ್ಬರು ತುಂಬಾ ಹೊತ್ತು ಹರಟೆ ಹೊಡೆದು ನಂತರ ಮಲಗಿಕೊಳ್ತಾರೆ. ಮರುದಿನ ಬೆಳಿಗ್ಗೆ ಇಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಫೇಮಸ್ ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಆ ರೆಸ್ಟೋರೆಂಟ್ ನಲ್ಲಿ ತನ್ನ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡು ಒಬ್ಬಂಟಿಯಾಗಿ ಕೂತಿದ್ದ ಆಲಿಸ್ ಎಂಬ ಹುಡುಗಿಯನ್ನ ನೋಡ್ತಾರೆ. ಆಕೆಗೆ ತಮ್ಮ ಜೊತೆ ಡ್ರಿಂಕ್ಸ್ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾರೆ. ಸರಿ ಅಂತ ಆಲಿಸ್ ಇವರ ಜೊತೆ ಡ್ರಿಂಕ್ಸ್ ಮಾಡಿ ಚೆನ್ನಾಗಿ ಕುಡಿದು ಟೈಟ್ ಆಗ್ತಾರೆ. ನಂತರ ಆಲಿಸ್ ಇವರ ಜೊತೆಗೇನೆ ಮನೆಗೆ ಹೋಗಿ ಡಿನ್ನರ್ ಕೂಡ ಮಾಡ್ತಾಳೆ. ಮರುದಿನ ಬೆಳಿಗ್ಗೆ ಆಲಿಸ್ ಎದ್ದು ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾಳೆ. ಜಾಕ್ ಮತ್ತೆ ರಾಯನ್ ಬಳಿ ಬಂದು, ರಾಯನ್ ಮನೆಯಲ್ಲೇ ರೆಸ್ಟ್ ಮಾಡ್ತಿರೋ, ನನಗೆ ಸ್ವಲ್ಪ ಕೆಲಸ ಇದೆ, ಆದಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ರಾಯನ್ ಸರಿ ಅಂತ ಮನೆಯನ್ನೆಲ್ಲ ಸುತ್ತಾಡಿ ನೋಡ್ತಿದ್ದಾಗ ಜಾಕ್ ನ ರೂಮ್ ನಲ್ಲಿ ಅವನ ಲ್ಯಾಪ್ಟಾಪ್ ಕಾಣಿಸುತ್ತೆ. ಕ್ಯಾಶುಯಲ್ ಆಗಿ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿ ನೋಡಿದಾಗ ಅದರಲ್ಲಿ ಜಾಕ್ ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳು ಆಗಲೇ ಲಾಗಿನ್ ಆಗಿರ್ತವೆ. ಕ್ಯೂರಿಯಾಸಿಟಿಯಿಂದ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಜಾಕ್ ನ ಅಕೌಂಟ್ ನಲ್ಲಿ $1700 ಇರುತ್ತವೆ. ಇದನ್ನ ನೋಡಿದ ರಾಯನ್, ಹಾಗಾದ್ರೆ ನನ್ನ ಫ್ರೆಂಡ್ ಜಾಕ್ ಬಳಿ ಸಾಕಷ್ಟು ದುಡ್ಡಿದೆ ಅಂದುಕೊಂಡು ಆ ಲ್ಯಾಪ್ಟಾಪ್ ಅನ್ನ ಕ್ಲೋಸ್ ಮಾಡ್ತಾನೆ. ನಂತರ ಜಾಕ್ ತನ್ನ ಕೆಲಸ ಮುಗಿಸಿಕೊಂಡು ಸಾಯಂಕಾಲ ವಾಪಸ್ ಬರ್ತಾನೆ. ರಾತ್ರಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದಾಗ ರಾಯನ್ ಜಾಕ್ ನನ್ನ ಅಬ್ಸರ್ವ್ ಮಾಡಿದಾಗ ಆತ ಯಾಕೋ ಒಂದು ರೀತಿ ಬೇಜಾರಾಗಿರುವ ರೀತಿ ಕಾಣಿಸುತ್ತೆ. ಏನು ಅಂತ ವಿಚಾರಿಸಿದಾಗ ಆತ ಏನನ್ನು ಕೂಡ ಹೇಳೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಾಯನ್ಗೆ ಎಚ್ಚರವಾಗಿ ಆತ ಜಾಕ್ ಎಲ್ಲಿ ಅಂತ ಹುಡುಕುತ್ತಾ ಕೆಳಗಡೆ ಬಂದು ನೋಡಿದ್ರೆ ಒಂದು ಶಾಕಿಂಗ್ ಸೀನ್ ಕಾಣಿಸುತ್ತೆ. ನೋಡಿದ್ರೆ ಜಾಕ್ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಆ ಸೀನ್ ನೋಡಿದ ರಾಯನ್ಗೆ ಒಂದೇ ಸಾರಿ ಮೈಂಡ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಅಷ್ಟಕ್ಕೂ ಇವನಿಗೆ ಏನಾಯ್ತು, ಈತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಈ ವಿಷಯವನ್ನ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಅಂದುಕೊಳ್ತಾನೆ. ಆದ್ರೆ ನಂತರ ಏನನ್ನೋ ಯೋಚನೆ ಮಾಡಿ ತಕ್ಷಣ ಜಾಕ್ ನ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿ ಅದನ್ನ ಮನೆಯ ಬೇಸ್ಮೆಂಟ್ ನಲ್ಲಿ ಮುಚ್ಚಿಡ್ತಾನೆ. ನಂತರ ಜಾಕ್ ನ ಬ್ಯಾಂಕ್ ಡೀಟೇಲ್ಸ್ ಲಾಗಿನ್ ಆಗಿದ್ದ ಆ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಟ್ರಾನ್ಸ್ಫರ್ ಮಾಡೋದಕ್ಕೆ ATM ಪಿನ್ ಕೇಳುತ್ತೆ. ಜಾಕ್ ನ ATM ಪಿನ್ ಇವನಿಗೆ ಹೇಗೆ ಗೊತ್ತಿರುತ್ತೆ ಅಲ್ವಾ? ಅದಕ್ಕೆ ಒಂದು ಐಡಿಯಾ ಮಾಡಿ ಬ್ಯಾಂಕ್ ನ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾನೆ. ಮೇಡಮ್, ನನ್ನ ಹೆಸರು ಜಾಕ್, ನನಗೆ ಇತ್ತೀಚೆಗೆ ಆಕ್ಸಿಡೆಂಟ್ ಆಗಿ ಹಳೆಯದೆಲ್ಲ ಮರೆತು ಹೋಗಿದೆ, ನನಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದೆ, ನನ್ನ ಬ್ಯಾಂಕ್ ಅಕೌಂಟ್ ನ ATM ಪಿನ್ ಅನ್ನ ರೀಸೆಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಆ ಬ್ಯಾಂಕ್ ನವರು, ಸರ್ ಈ ರೀತಿ ಮೊಬೈಲ್ ನಲ್ಲಿ ಪಿನ್ ಅನ್ನ ರೀಸೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವೊಂದು ಕೆಲಸ ಮಾಡಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಬ್ಯಾಂಕ್ ಗೆನೆ ಬನ್ನಿ, ID ಕಾರ್ಡ್ ವೆರಿಫೈ ಮಾಡಿ ನಾವು ಪಿನ್ ಅನ್ನ ರೀಸೆಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬಿಡ್ತಾರೆ. ಈಗ ಒಂದು ಐಡಿಯಾ ಮಾಡಿದ ರಾಯನ್ ಲ್ಯಾಪ್ಟಾಪ್ ನಲ್ಲಿ ಫೇಕ್ ID ಕಾರ್ಡ್ ಕ್ರಿಯೇಟ್ ಮಾಡುವ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾನೆ. ಎಲ್ಲ ಡೀಟೇಲ್ಸ್ ಗಳು ಕೂಡ ಜಾಕ್ ನ ಡೀಟೇಲ್ಸ್ ಗೆ ಮ್ಯಾಚ್ ಆಗುವ ರೀತಿ ಮಾಡಿ ತನ್ನ ಫೋಟೋವನ್ನ ಮಾತ್ರ ರೀಪ್ಲೇಸ್ ಮಾಡ್ತಾನೆ. ಆದ್ರೆ ID ಕಾರ್ಡ್ ಡೆಲಿವರ್ ಆಗೋದಕ್ಕೆ ಸ್ವಲ್ಪ ದಿನ
ಬೆಳಗಿನ ಟೈಮ್ ಆಗುತ್ತೆ ಅಂತ ವೆಬ್ಸೈಟ್ ನಲ್ಲಿ ಬರೆದಿರುತ್ತೆ. ಅದೇ ಸಮಯಕ್ಕೆ ಆ ರ್ಯಾಬಿಟ್ ಎಂಬ ವ್ಯಕ್ತಿ ಮತ್ತೆ ಮೆಸೇಜ್ ಮಾಡಿ, ನನಗೆ ಬರಬೇಕಾಗಿರುವ ದುಡ್ಡು ಇವತ್ತು ಬಂದಿಲ್ಲ ಅಂದ್ರೆ ನಿನ್ನ ತಾಯಿಯನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಅದಕ್ಕೆ ಈತ, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಾನು ಇವತ್ತೇ ನಿನಗೆ ಕೊಡಬೇಕಾಗಿರುವ ದುಡ್ಡನ್ನ ಕಳಿಸ್ತೀನಿ ಅಂತ ಸೆಂಡ್ ಮಾಡ್ತಾನೆ. ನಂತರ ರಾತ್ರಿ ಆದ ಮೇಲೆ ಜಾಕ್ ನ ಡೆಡ್ ಬಾಡಿಯನ್ನ ಅಲ್ಲಿ ಹತ್ತಿರದಲ್ಲಿದ್ದ ನದಿಗೆ ತೆಗೆದುಕೊಂಡು ಹೋಗಿ ಮುಳುಗಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಾಯನ್ ಡ್ರಿಂಕ್ಸ್ ತರೋದಕ್ಕೆ ಅಂತ ಹೊರಗಡೆ ಹೋಗಿ ವಾಪಸ್ ಬಂದು ನೋಡುವಷ್ಟರಲ್ಲಿ ಮನೆಯ ಮುಂದೆ ಒಂದು ಬ್ಲಾಕ್ ಕಲರ್ ನ ಕಾರು ನಿಂತಿರುತ್ತೆ. ಬಂದಿರೋದು ಯಾರಾಗಿರ್ಬೋದು ಅಂತ ಹೆದರಿಕೊಳ್ಳುತ್ತಲೇ ಒಳಗಡೆ ಬಂದು ನೋಡಿದ್ರೆ ಜೆನ್ನಿ ಹಾಗೂ ಮಾರಿಸ್ ಎಂಬ ಇಬ್ಬರು ಬಂದಿರ್ತಾರೆ. ಜೆನ್ನಿ ಇವನನ್ನ ನೋಡಿ ಇವನೇ ಜಾಕ್ ಅಂದುಕೊಂಡು, ಹಾಯ್ ಜಾಕ್, ಹೇಗಿದ್ಯಾ? ಇಷ್ಟು ವರ್ಷಗಳಿಂದ ನೀನು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಿನ್ನನ್ನ ಭೇಟಿಯಾಗಿರ್ಲಿಲ್ಲ. ಇವತ್ತು ನಿನ್ನನ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾಳೆ. ಈತ, ನಾನು ಜಾಕ್ ಅಲ್ಲ ಅಂತ ಹೇಳದೆ ತನ್ನ ಹೆಸರನ್ನ ಮುಚ್ಚಿಟ್ಟು ನಾನೇ ಜಾಕ್ ಅಂತ ಅವರ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಜಾಕ್ ತಾನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಹಾಗೂ ಶ್ರೀಮಂತ ವ್ಯಕ್ತಿಗಳಿಗೆ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ದ ಅಲ್ವಾ. ಆತ ಕೆಲಸ ಮಾಡ್ತಿದ್ದ ಏಜೆನ್ಸಿಯ ಏಜೆಂಟೇ ಈ ಜೆನ್ನಿ. ಜೆನ್ನಿ ಮುಂದುವರೆದು, ಜಾಕ್, ನೆನಪಿದೆ ಅಲ್ವಾ, ಇನ್ನೆರಡು ದಿನಗಳಲ್ಲಿ ಇಲ್ಲಿ ಒಂದು ದೊಡ್ಡ ಇವೆಂಟ್ ನಡೆಯಲಿದೆ. ಇಲ್ಲಿಗೆ ತುಂಬಾನೇ ಶ್ರೀಮಂತ ವ್ಯಕ್ತಿಗಳು ಬರ್ತಿದ್ದಾರೆ, ಎಲ್ಲ ರೆಡಿ ಮಾಡಿಕೊಳ್ತಿದ್ಯಾ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಈತ, ಹೌದು, ಒಂದು ಇವೆಂಟ್ ಗೆ ಅಡುಗೆ ಮಾಡಿಕೊಡೋದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಜೆನ್ನಿ ಹೇಳೋದೇನಂದ್ರೆ, ನಿನಗೆ ಗೊತ್ತಿಲ್ವಾ, ನಾನು ಗೊತ್ತಿದೆ ಅಂತ ಅಂದುಕೊಂಡಿದ್ದೆ, ನಾವು ಒಂದು ಇವೆಂಟ್ ಗೆ ಅಡುಗೆ ಮಾಡಿಕೊಡೋದಕ್ಕೆ $3 ಲಕ್ಷ ಅನ್ನ ಕೊಡ್ತೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ರಾಯನ್ ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಏನೋ ಒಂದು ಇವೆಂಟ್ ಗೆ ಅಡುಗೆ ಮಾಡಿಕೊಡೋದಕ್ಕೆ ಇಷ್ಟೊಂದು ದುಡ್ಡನ್ನ ಕೊಡ್ತಾರ ಅಂತ ಒಳಗೊಳಗೆ ಖುಷಿ ಆಗ್ತಾನೆ. ಆ ಇವೆಂಟ್ ಗೆ ನಾನೇ ಜಾಕ್ ಅಂತ ಅಡುಗೆ ಮಾಡಿಕೊಟ್ಟು $3 ಲಕ್ಷ ಅನ್ನ ಈಸ್ಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತ ಪ್ಲಾನ್ ಮಾಡ್ತಾನೆ. ರಾಯನ್ ಸರಿ ಅಂತ ನನಗೆ ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂತ ಕೇಳಿದಾಗ ಜೆನ್ನಿ ಇವನಿಗೆ $1 ಲಕ್ಷ ಅನ್ನ ಟ್ರಾನ್ಸ್ಫರ್ ಮಾಡ್ತಾಳೆ. ಇದನ್ನ ನೋಡಿ ಖುಷಿಯಾದ ರಾಯನ್ ತನ್ನ ರ್ಯಾಬಿಟ್ ಗೆ ಕೊಡಬೇಕಾಗಿದ್ದ ಸಾಲವನ್ನ ವಾಪಸ್ ತೀರಿಸ್ತಾನೆ. ನಂತರ ಜೆನ್ನಿ, ಸರಿ, ಇವೆಂಟ್ ಗೆ ಬೇಕಾಗಿರುವ ಐಟಮ್ಸ್ ಗಳನ್ನ ತರಬೇಕಲ್ವಾ, ನಾವು ಕೂಡ ನಿನ್ನ ಜೊತೆ ಬರ್ತೀವಿ, ನಡಿ ಐಟಮ್ಸ್ ಗಳನ್ನ ತರೋಣ ಅಂತ ಕಾರಿನಲ್ಲಿ ಕರೆದುಕೊಂಡು ಹೊರಡ್ತಾರೆ. ನಂತರ ಸಿಟಿಯ ಒಳಗಡೆ ಬಂದು ಒಂದು ಚರ್ಚ್ ನ ಮುಂದೆ ಕಾರನ್ನ ಸ್ಟಾಪ್ ಮಾಡಿ, ಇವರಲ್ಲಿ ಯಾರು ನಮಗೆ ಅಡುಗೆಗೆ ಸೂಟ್ ಆಗ್ತಾರೆ ನೋಡು ಅಂತ ಹೇಳ್ತಾಳೆ. ಇದನ್ನ ನೋಡಿದ ರಾಯನ್ ಗೆ ಆಶ್ಚರ್ಯ ಆಗುತ್ತೆ. ಮನುಷ್ಯರನ್ನ ತೋರಿಸಿ ಅಡುಗೆಗೆ ಸೂಟ್ ಆಗ್ತಾರ ನೋಡು ಅಂದ್ರೆ ಏನರ್ಥ ಅಂತ ಕೇಳ್ತಾನೆ. ಈಗ ಒಂದು ಮೈಂಡ್ ಬ್ಲಾಸ್ಟಿಂಗ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಜೆನ್ನಿ ಹೇಳ್ತಿರೋದು ಮನುಷ್ಯರ ಮಾಂಸವನ್ನ ಅಡುಗೆ ಮಾಡೋದಕ್ಕೆ. ಅಂದ್ರೆ ಇದರರ್ಥ ಇಲ್ಲಿವರೆಗೂ ಇವನ ಫ್ರೆಂಡ್ ಜಾಕ್ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಕ್ಯಾನಿಬಲ್ಸ್ ಗೆ, ಅಂದ್ರೆ ಮನುಷ್ಯರ ಮಾಂಸವನ್ನ ತಿಂತಾ ಇದ್ದ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳಿಗೆ ಹಾಗೂ ಬಿಸ್ನೆಸ್ ಮ್ಯಾನ್ ಗಳಿಗೆ. ರಾಯನ್ ಈಗ ತಾನು ಜಾಕ್ ಅಲ್ಲ ಅಂತ ಹೇಳಿದ್ರೆ ಇವರಿಬ್ಬರು ನನ್ನನ್ನ ಸುಮ್ಮನೆ ಬಿಡೋದಿಲ್ಲ, ಈಗೇನ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೇಡಮ್, ಇವೆಂಟ್ ಇರೋದು ನಾಳೆ ಅಲ್ವಾ, ಇವತ್ತೇ ನಾವು ಯಾರನ್ನಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವರ ಮಾಂಸ ಫ್ರೆಶ್ ಆಗಿರೋದಿಲ್ಲ, ಹಾಗಾಗಿ ನಾವು ನಾಳೆ ಬಂದು ಯಾರನ್ನಾದ್ರೂ ಕಿಡ್ನಾಪ್ ಮಾಡಿಕೊಂಡು ಹೋಗೋಣ ಅಂತ ಅವರನ್ನ ಮತ್ತೆ ವಾಪಸ್ ಬಂಗಲೆಗೆ ಕರೆದುಕೊಂಡು ಬರ್ತಾನೆ. ಈಗ ರಾಯನ್ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಹೋಗಿ ಹೋಗಿ ಎಂತ ಜನಗಳ ಕೈಗೆ ಸಿಕ್ಕಿ ಹಾಕಿಕೊಂಡಲ್ಲ ಅಂತ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇವನ ಫ್ರೆಂಡ್ ಜಾಕ್ ಇವರು ಹೇಳ್ದಾಗ್ಲೆಲ್ಲ ಮನುಷ್ಯರ ಮಾಂಸವನ್ನ ಬೇಯಿಸಿ ಅಡುಗೆ ಮಾಡಿಕೊಡೋದಕ್ಕೆ ಇಷ್ಟವಿಲ್ಲದೇನೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಅರ್ಥ ಆಗುತ್ತೆ. ಮರುದಿನ ಬೆಳಿಗ್ಗೆ ಮಾರಿಸ್ ಇವನನ್ನ ಎಬ್ಬಿಸಿ ಚರ್ಚ್ ಬಳಿ ಕರೆದುಕೊಂಡು ಹೋಗ್ತಾನೆ. ಯಾರನ್ನ ಕಿಡ್ನಾಪ್ ಮಾಡೋದು ಅಂತ ನೋಡ್ತಿದ್ದಾಗ ಅಲ್ಲಿ ಒಬ್ಬಳು ವಯಸ್ಸಾದ ಮಹಿಳೆ ಹಾಗೂ ಆಕೆ ಮಗಳು ಹೋಗ್ತಿರ್ತಾರೆ. ಅವರನ್ನೇ ಕಿಡ್ನಾಪ್ ಮಾಡೋಣ ಅಂತ ನಿರ್ಧಾರ ಮಾಡಿ ಫಾಲೋ ಮಾಡ್ತಾ ಹೋಗ್ತಿದ್ದಾಗ ಅವರಿಬ್ಬರು ಈ ಕಾರ್ ತಮ್ಮನ್ನೇ ಫಾಲೋ ಮಾಡ್ತಿದೆ ಅಂತ ಅರ್ಥ ಮಾಡಿಕೊಳ್ತಾರೆ. ತಕ್ಷಣವೇ ಇವರ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿ ಬಿಡ್ತಾರೆ. ಅವರಿಬ್ಬರು ಎಲ್ಲಿಗೆ ಹೋದ್ರು ಅಂತ ಆ ಕಡೆ ಈ ಕಡೆ ನೋಡ್ತಿದ್ದಾಗ ಇವರ ಕಾರ್ ಬಳಿ ಒಬ್ಬ ಮೆಕ್ಯಾನಿಕ್ ಬರ್ತಾನೆ. ಏನ್ ಸರ್, ಕಾರ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ನಾನು ರೆಡಿ ಮಾಡಿ ಕೊಡ್ಬೇಕಾ ಅಂತ ಹೇಳ್ತಾನೆ. ಈ ಮೆಕ್ಯಾನಿಕ್ ನನ್ನ ನೋಡಿದ ಮಾರಿಸ್ ಇವನನ್ನೇ ಕಿಡ್ನಾಪ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು, ಹೌದು, ನಮ್ಮ ಕಾರ್ಗೆ ಏನೋ ಆಗಿದೆ, ವಿಚಿತ್ರವಾದ ಸೌಂಡ್ ಬರ್ತಿದೆ, ಸ್ವಲ್ಪ ಬಂದು ಚೆಕ್ ಮಾಡು ಅಂತ ಕರೆದುಕೊಂಡು ಬರ್ತಾನೆ. ಆತ ಕಾರ್ನ ಕೆಳಗಡೆ ಹೋಗಿ ಚೆಕ್ ಮಾಡ್ತಿದ್ದಾಗ ಮಾರಿಸ್ ಅವನಿಗೆ, ನಿನಗೆ ಏನಾದ್ರೂ ಕಾಯಿಲೆ ಇದೆಯಾ ಅಂತ ಕೇಳ್ತಾನೆ. ಆತ, ಇಲ್ಲ ಸರ್, ನಾನು ತುಂಬಾನೇ ಹೆಲ್ದಿ ಆಗಿದ್ದೀನಿ ಅಂತ ಹೇಳ್ತಿದ್ದ ಹಾಗೆ ಮಾರಿಸ್ ಅವನ ತಲೆಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆ ಡೆಡ್ ಬಾಡಿಯನ್ನ ಕಾರ್ನ ಒಳಗಡೆ ಹಾಕಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಆ ವಯಸ್ಸಾದ ಮಹಿಳೆ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಕರೆದುಕೊಂಡು ಬರ್ತಾರೆ. ಆ ಪೊಲೀಸ್ ಆಫೀಸರ್, ಯಾರ್ ನೀವು, ಇಲ್ಲೇನ್ ಮಾಡ್ತಿದ್ದೀರಾ, ಆವಾಗಿಂದ ಇವರಿಬ್ಬರನ್ನ ಯಾಕೆ ಫಾಲೋ ಮಾಡ್ತಿದ್ರಿ ಅಂತ ಮಾರಿಸ್ ನನ್ನ ವಿಚಾರಿಸ್ತಾನೆ. ಅದಕ್ಕೆ ಮಾರಿಸ್ ಮ್ಯಾನೇಜ್ ಮಾಡ್ತಾ, ಸರ್, ಆ ರೀತಿ ಏನೂ ಇಲ್ಲ, ನಾವು ಈ ಊರಲ್ಲಿ ಒಂದು ದೊಡ್ಡ ಹೋಟೆಲ್ ಕಟ್ಬೇಕು ಅಂತ ಲೊಕೇಶನ್ ನೋಡೋದಕ್ಕೆ ಬಂದಿದ್ವಿ, ಬೇಕಾದ್ರೆ ನಮ್ಮ ಆರ್ಕಿಟೆಕ್ಟ್ ಇಲ್ಲೇ ಇದ್ದಾರೆ, ಅವರನ್ನ ಕೇಳಿ ಅಂತ ರಾಯನ್ ಅನ್ನ ತೋರಿಸ್ತಾನೆ. ಬೇಕಾದ್ರೆ ನನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ನೋಡಿ ಸರ್ ಅಂತ ಕೊಡ್ತಾನೆ. ಸರಿ ಅಂತ ಆ ಪೊಲೀಸ್ ಅಲ್ಲಿಂದ ಹೋಗುತ್ತಿದ್ದ ಹಾಗೆ ಆ ಡೆಡ್ ಬಾಡಿಯನ್ನ ಕಾರ್ನ ಒಳಗಡೆ ಹಾಕಿಕೊಂಡು ಮತ್ತೆ ಬಂಗಲೆಗೆ ವಾಪಸ್ ಬರ್ತಾನೆ.
ಬರ್ತಾರೆ. ಬಾಡಿಯನ್ನ ಬೇಸ್ಮೆಂಟ್ ಗೆ ತೆಗೆದುಕೊಂಡು ಹೋಗಿ ರಾಯನ್ಗೆ ಏನ್ ನೋಡ್ತಿದ್ಯಾ, ಟೈಮ್ ಆಗ್ತಿದೆ, ಬೇಗ ಬೇಗ ಡೆಡ್ ಬಾಡಿಯನ್ನ ಕಟ್ ಮಾಡಿ ಕುಕ್ ಮಾಡೋದಕ್ಕೆ ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ಲದೆ ಅವರ ಮುಂದೆ ನಾಟಕ ಮಾಡ್ತಾ ಅವರು ಹೇಳಿದಂತೆ ಮೆಕ್ಯಾನಿಕ್ ನ ಡೆಡ್ ಬಾಡಿಯನ್ನ ಕಟ್ ಮಾಡಿ ಕುಕ್ ಮಾಡೋದಕ್ಕೆ ರೆಡಿ ಮಾಡಿಕೊಳ್ತಾನೆ. ಮೈಯೆಲ್ಲ ರಕ್ತ ಆಗಿದ್ದ ಕಾರಣ ಸ್ನಾನ ಮಾಡೋದಕ್ಕೆ ಹೋದಾಗ ನಾನು ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು ಅಂತ ಹೊರಗಡೆ ಬಂದು ನೋಡಿದಾಗ ಅಮೋರಿಸ್ ಹಾಗೂ ಜೆನ್ನಿ ಕಾಣಿಸೋದಿಲ್ಲ. ಇದೇ ಸರಿಯಾದ ಸಮಯ ಅಂತ ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಕಾರ್ ನಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದಾಗ ಆ ಬಂಗಲೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿಬಿಡುತ್ತಾನೆ. ಜೊತೆಗೆ ಕಾರ್ ಮರಕ್ಕೆ ಗುದ್ದೆ ಡ್ಯಾಮೇಜ್ ಕೂಡ ಆಗಿಬಿಡುತ್ತೆ. ಆ ಶಬ್ದವನ್ನ ಕೇಳಿಸಿಕೊಂಡ ಮಾರಿಸ್ ತಕ್ಷಣವೇ ಹೊರಗಡೆ ಓಡಿ ಬರ್ತಾನೆ. ಈತ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಮಾರಿಸ್ಗೆ ಅರ್ಥ ಆಗುತ್ತೆ. ಜಾಕ್, ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ನಿನಗೆ ಗೊತ್ತಿದೆ ತಾನೆ, ನೀನು ಎಲ್ಲೇ ಹೋದರೂ ಕೂಡ ಅವರು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಎಲ್ಲೇ ಹೋದರೂ ಕೂಡ ನಿನ್ನನ್ನ ಹಿಡಿದುಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾನೆ. ಈ ಮಾರಿಸ್ ನ ಮಾತುಗಳನ್ನ ಕೇಳಿದ ರಾಯನ್ಗೆ ಮತ್ತಷ್ಟು ಭಯ ಆಗುತ್ತೆ. ಈತ ಯಾರ ಬಗ್ಗೆ ಹೇಳ್ತಿದ್ದಾನೆ ಅಂತ ಅರ್ಥವಾಗದೆ ಮತ್ತೆ ಒಳಗಡೆ ಬಂದು ಇವರು ಹೇಳಿದಂತೆ ಮನುಷ್ಯನ ಮಾಂಸವನ್ನ ಕುಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮನುಷ್ಯರ ಮಾಂಸವನ್ನ ತಿನ್ನುವ ಆ ಶ್ರೀಮಂತ ವ್ಯಕ್ತಿಗಳು ಆ ಬಂಗಲೆಗೆ ಬರ್ತಾರೆ. ಅಷ್ಟರಲ್ಲೇ ಗೇಟ್ ನಲ್ಲಿದ್ದ ಸೆಕ್ಯೂರಿಟಿಯಿಂದ ಒಂದು ಮೆಸೇಜ್ ಬರುತ್ತೆ. ಮೇಡಮ್, ಬೆಳಿಗ್ಗೆ ಮೋರಿಸ್ ಅವರು ಪೊಲೀಸರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟಿದ್ರಂತೆ. ಆ ಪೊಲೀಸ್ ಅವರ ಜೊತೆ ಒಬ್ಬ ಡಿಟೆಕ್ಟಿವ್ ಅವರು ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ತಕ್ಷಣವೇ ಅಲರ್ಟ್ ಆದ ಜೆನ್ನಿ ಹೊರಗಡೆ ಹೋಗ್ತಾಳೆ. ಆ ಡಿಟೆಕ್ಟಿವ್ ಇವರು ಕೊಲೆ ಮಾಡಿ ಅಡುಗೆ ಮಾಡ್ತಿರುವ ಆ ಮೆಕ್ಯಾನಿಕ್ ನ ಫೋಟೋವನ್ನ ತೋರಿಸಿ, ಈತ ನನ್ನ ಅಳಿಯ, ಈತ ಬೆಳಗಿನಿಂದ ಕಾಣಿಸ್ತಿಲ್ಲ. ಈತ ಕಾಣೆಯಾದ ಸಮಯ ಮಾರಿಸ್ ಹಾಗೂ ಅವನ ಜೊತೆ ಒಬ್ಬ ಆರ್ಕಿಟೆಕ್ಟ್ ಇವನ ಮೆಕ್ಯಾನಿಕ್ ಶಾಪ್ ಬಳಿ ಬಂದಿದ್ರು ಅಂತ ಈ ಪೊಲೀಸ್ ಆಫೀಸರ್ ಹೇಳಿದ್ರು. ನಾವು ನಿಮ್ಮ ಬಂಗಲೆಯನ್ನ ಚೆಕ್ ಮಾಡಬೇಕು ಅಂತ ಒಳಗಡೆ ಬರ್ತಾರೆ. ನಂತರ ಕಿಚನ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಬಂದಾಗ ರಾಯನ್ ಅಡುಗೆ ಮಾಡ್ತಿರ್ತಾನೆ. ಇದನ್ನ ನೋಡಿದ ಆ ಡಿಟೆಕ್ಟಿವ್, ನೀನು ಬೆಳಿಗ್ಗೆ ಪೊಲೀಸ್ ಆಫೀಸರ್ ಬಳಿ ನೀನೊಬ್ಬ ಆರ್ಕಿಟೆಕ್ಟ್ ಅಂತ ಹೇಳಿದ್ದಂತಲ್ಲ, ಇಲ್ಲಿ ನೋಡಿದ್ರೆ ಅಡುಗೆ ಕೆಲಸ ಮಾಡ್ತಿದ್ಯಲ್ಲ ಅಂತ ಡೌಟ್ ಪಡ್ತಾನೆ. ಅದಕ್ಕೆ ಈತ, ಸರ್, ನಾನು ಪ್ರೊಫೆಷನಲಿ ಒಬ್ಬ ಆರ್ಕಿಟೆಕ್ಟೇ, ಆದ್ರೆ ನನಗೆ ಕುಕಿಂಗ್ ಮಾಡೋದು ಅಂದ್ರೆ ತುಂಬಾನೇ ಫ್ಯಾಷನ್ ಇದೆ, ಅದಕ್ಕೇನೆ ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಆ ಡಿಟೆಕ್ಟಿವ್ ಸರಿ ಅಂತ ಆ ಮೆಕ್ಯಾನಿಕ್ ನ ಫೋಟೋ ತೋರಿಸಿ ಇವನನ್ನ ಎಲ್ಲಾದ್ರೂ ನೋಡ್ದ ಅಂತ ಕೇಳ್ತಾನೆ. ಅದಕ್ಕೆ ರಾಯನ್ ಇವರನ್ನ ಮೆಕ್ಯಾನಿಕ್ ಶಾಪ್ ಬಳಿ ನೋಡಿದ್ದಷ್ಟೇ, ಅದಾದ ಮೇಲೆ ಬೇರೆ ಎಲ್ಲೂ ಕೂಡ ನೋಡಿಲ್ಲ ಸರ್ ಅಂತ ಹೇಳ್ತಾನೆ. ನಂತರ ಆ ಡಿಟೆಕ್ಟಿವ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿದ್ದಿರಲ್ಲ, ಅಷ್ಟಕ್ಕೂ ಇಲ್ಲಿ ಯಾವ ಇವೆಂಟ್ ನಡೀತಿದೆ ಅಂತ ಕೇಳ್ತಾನೆ. ಅದಕ್ಕೆ ಜೆನ್ನಿ, ಏನಿಲ್ಲ ಸರ್, ನಾವು ಈ ಏರಿಯಾದಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ, ಅದಕ್ಕೇನೆ ಇನ್ವೆಸ್ಟರ್ಸ್ ಕೂಡ ಬಂದಿದ್ದಾರೆ, ಅವರಿಗೆ ಒಂದು ಸಣ್ಣ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾಳೆ. ಆಗ ಡಿನ್ನರ್ ಗೆ ಬಂದಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ, ಸರ್ ಊಟ ಮಾಡ್ಕೊಂಡು ಹೋಗಿ ಅಂತ ಇನ್ವೈಟ್ ಮಾಡ್ತಾನೆ. ಡಿಟೆಕ್ಟಿವ್ಗೂ ಕೂಡ ಹಸಿವಾಗಿರುತ್ತೆ, ಸರಿ ಅಂತ ಊಟಕ್ಕೆ ಕುಳಿತುಕೊಳ್ತಾನೆ. ಇದನ್ನ ನೋಡಿದ ಜೆನ್ನಿಗೆ ತುಂಬಾನೇ ಕೋಪ ಬರುತ್ತೆ. ಊಟಕ್ಕೆ ಇನ್ವೈಟ್ ಮಾಡಿದ್ದ ಆ ವಯಸ್ಸಾದ ವ್ಯಕ್ತಿಯನ್ನ ಪಕ್ಕಕ್ಕೆ ಕರೆದುಕೊಂಡು ಬಂತು. ಸರ್, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಹೋಗ್ತೀನಿ ಅಂತ ಹೊರಟು ನಿಂತಿದ್ದ ಆ ಡಿಟೆಕ್ಟಿವ್ ನನ್ನ ಊಟಕ್ಕೆ ಇನ್ವೈಟ್ ಮಾಡಿ ಕೂರಿಸಿಕೊಂಡ್ರಲ್ಲ, ಅವ್ರಿಗೇನಾದ್ರೂ ನಾವು ತಿಂತಿರೋದು ಮನುಷ್ಯನ ಮಾಂಸ ಅಂತ ಗೊತ್ತಾದ್ರೆ ಏನ್ ಗತಿ ಅಂತ ಬೈತಾಳೆ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ ಹೇಳೋದೇನಂದ್ರೆ, ನಾವೇನಾದ್ರೂ ಅವನನ್ನ ಹಾಗೆ ಕಳುಹಿಸಿಕೊಟ್ಟಿದ್ರೆ ಪಕ್ಕ ಅವನಿಗೆ ಡೌಟ್ ಬಂದು ಮತ್ತೆ ವಾಪಸ್ ಬರ್ತಿದ್ದ, ಅದರ ಬದಲಿಗೆ ಅವನ ಜೊತೆ ಚೆನ್ನಾಗಿ ಮಾತಾಡಿ ಊಟ ಮಾಡಿ ಕಳ್ಸಿದ್ರೆ ಡೌಟ್ ಬರೋದಿಲ್ಲ, ಅದಕ್ಕೇನೆ ಇನ್ವೈಟ್ ಮಾಡಿದೆ ಅಂತ ಹೇಳ್ತಾನೆ. ಈಗ ಎಲ್ಲರಿಗೂ ಮನುಷ್ಯನ ಮಾಂಸವನ್ನ ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಡಿಟೆಕ್ಟಿವ್ಗೆ ತಾನು ತಿಂತಾ ಇರೋದು ತನ್ನ ಅಳಿಯನ ಮಾಂಸನೇ ಅಂತ ಗೊತ್ತಿಲ್ಲದೆ ತುಂಬಾನೇ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ಡಿನ್ನರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಇವನ ಜೊತೆ ಬಂದಿದ್ದ ಆ ಪೊಲೀಸ್ ಆಫೀಸರ್ಗೆ ಸ್ಟೇಷನ್ ನಿಂದ ಒಂದು ಅರ್ಜೆಂಟ್ ಕಾಲ್ ಬಂದ ಕಾರಣ ಆತ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಸ್ವಲ್ಪ ಸಮಯದ ನಂತರ 2 ದಿನಗಳ ಹಿಂದೆ ಈ ರಾಯನ್ ಹಾಗೂ ಜಾಕ್ ಒಬ್ಬಳು ಹುಡುಗಿಯನ್ನ ಮೀಟ್ ಮಾಡಿದ್ರು ಅಲ್ವಾ. ಆಲಿಸ್ ಎಂಬ ಹುಡುಗಿ ಬರ್ತಾಳೆ. ಆಕೆ, ನಾನು ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತಿದ್ದೀನಿ, ಹೋಗೋದಕ್ಕೂ ಮುಂಚೆ ಜಾಕ್ ನನ್ನ ಭೇಟಿಯಾಗಿ ಹೋಗೋಣ ಅಂತ ಬಂದೆ, ಸ್ವಲ್ಪ ಜಾಕ್ ನನ್ನ ಕರಿತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜೆನ್ನಿ, ಜಾಕ್ ಈಗ ಫ್ರೀ ಆಗಿಲ್ಲ, ಆತ ಒಳಗಡೆ ಕುಕ್ ಮಾಡ್ತಿದ್ದಾನೆ, ನೀವು ಇನ್ನೊಂದು ಸಾರಿ ಬನ್ನಿ ಅಂತ ಆಕೆಯನ್ನ ಅಲ್ಲಿಂದ ಕಳುಹಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಆಲಿಸ್, ನಾನು ಊರಿಗೆ ಹೋದ್ರೆ ಬರೋದಕ್ಕೆ 6-7 ತಿಂಗಳು ಆಗ್ಬಹುದು, ಜಾಸ್ತಿ ಹೊತ್ತು ಇರೋದಿಲ್ಲ, ಒಂದ್ಸಾರಿ ಜಾಕ್ ನನ್ನ ಮೀಟ್ ಆಗಿ ಹೋಗ್ತೀನಿ ಅಂತ ಒಳಗಡೆ ಬರ್ತಾಳೆ. ಜೆನ್ನಿ ರಾಯನ್ ಬಳಿ ಈಕೆಯನ್ನ ಕರೆದುಕೊಂಡು ಹೋಗಿ, ಜಾಕ್ ನಿನ್ನನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ ನೋಡು ಅಂತ ಹೇಳ್ತಾಳೆ. ಆಲಿಸ್ಗೆ ಆಶ್ಚರ್ಯ ಆಗುತ್ತೆ, ಈಕೆ ರಾಯನ್ ನನ್ನ ಜಾಕ್ ಅಂತ ಯಾಕೆ ಕರೀತಿದ್ದಾಳೆ ಅಂತ. ಜೆನ್ನಿ ಅಲ್ಲಿಂದ ಹೋದ ಮೇಲೆ ಆಲಿಸ್ ರಾಯನ್ಗೆ ಆಕೆ ಯಾಕೆ ನಿನ್ನನ್ನ ಜಾಕ್ ಅಂತ ಕರೆದ್ಲು ಅಂತ ವಿಚಾರಿಸ್ತಾಳೆ. ಅದಕ್ಕೆ ಆತ, ಜೆನ್ನಿಗೆ ನನ್ನ ಹಾಗೂ ನನ್ನ ಫ್ರೆಂಡ್ ಹೆಸರು ಯಾವಾಗಲೂ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೆ ಆಕೆ ನನ್ನನ್ನ ಜಾಕ್ ಅಂತ ಕರೆದ್ಲು ಅಷ್ಟೇ ಅಂತ ಮ್ಯಾನೇಜ್
ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸರಿ ಜಾಕ್ ಎಲ್ಲಿ ಅಂತ ಕೇಳಿದಾಗ ಆತ ಊರಿಗೆ ಹೋಗಿದ್ದಾನೆ, ಬರೋದಕ್ಕೆ 1 ವಾರ ಆಗ್ಬೋದು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅವನ ಜೊತೆ ಮಾತನಾಡುತ್ತಲೇ ಆತ ಏನು ಅಡಿಗೆ ಮಾಡ್ತಿದ್ದಾನೆ ಅಂತ ನೋಡಿದಾಗ ಆತ ರಕ್ತವನ್ನ ಬಾಯ್ಲ್ ಮಾಡ್ತಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ಆಲಿಸ್ಗೆ ತುಂಬಾನೇ ಶಾಕ್ ಆಗುತ್ತೆ. ಖಂಡಿತ ಇಲ್ಲೇನೋ ವಿಚಿತ್ರ ನಡೀತಿದೆ ಅಂತ ಅಂದುಕೊಂಡು ಆಲಿಸ್ ನಮ್ಗ್ಯಾಕೆ ಅಂತ ಅಲ್ಲಿಂದ ಹೊರಡೋದಕ್ಕೆ ತಕ್ಷಣ ಹೊರಗಡೆ ಬಂದು ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಹಾಗೆ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಈ ಕಡೆ ಆ ಡಿಟೆಕ್ಟಿವ್ ನಾನು ಈ ರೀತಿಯ ನಾನ್ ವೆಜ್ ಊಟವನ್ನ ಇದುವರೆಗೂ ಮಾಡೇ ಇಲ್ಲ, ಅಡುಗೆ ಮಾಡಿರುವ ಆ ಶೆಫ್ ನನ್ನ ಹೊರಗಡೆ ಕರೀರಿ ಅಂತ ಅವನನ್ನ ಕರೆದು ತುಂಬಾನೇ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂತ ಹೊಗಳ್ತಾನೆ. ಇದಾದ ನಂತರ ಜೆನ್ನಿ ಒಳಗಡೆ ಬಂದಾಗ ರಾಯನ್ ಆಕೆಗೆ ಮೇಡಮ್ ಈ ಕೆಲಸವನ್ನ ಬಿಡ್ಬೇಕು ಅಂದ್ರೆ ಪ್ರೊಸೀಜರ್ ಏನು, ನನ್ಗೆ ಇನ್ಮುಂದೆ ಈ ಕೆಲಸವನ್ನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಈಗ ಜೆನ್ನಿ ರಾಯನ್ಗೆ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾಳೆ. ನೋಡು ಜಾಕ್, ನೀನು ಬೇಕಾದ್ರೆ ಕೆಲಸವನ್ನ ಬಿಡ್ಬೋದು, ಆದ್ರೆ ಕೆಲಸ ಬಿಟ್ಟ ನಂತರ ನೀನು ಬದುಕೇ ಇರೋದಿಲ್ಲ. ನಿನ್ನನ್ನ ಹೇಗಾದ್ರೂ ಮಾಡಿ ಹುಡುಕಿ ನಿನ್ನ ಮಾಂಸವನ್ನ ಕುಕ್ ಮಾಡಿ ಈ ಜನರು ತಿಂದು ಬಿಡ್ತಾರೆ. ಯಾಕಂದ್ರೆ ಈ ರೀತಿ ಮನುಷ್ಯರ ಮಾಂಸವನ್ನ ತಿನ್ನುವ ಏಜೆನ್ಸಿಯ ಜನಗಳು ಇಡೀ ಜಗತ್ತಿನಲ್ಲೆಲ್ಲ ಇದ್ದಾರೆ. ಅವರು ನೀನು ಎಲ್ಲಿಗೆ ಹೋದರೂ ಕೂಡ ಬಿಡೋದಿಲ್ಲ. ಈ ಹಿಂದೆ ಇದೇ ರೀತಿ ನಾನು ಕುಕ್ ಮಾಡೋದಿಲ್ಲ ಅಂತ ಹೇಳಿದ್ದ ಮಾರ್ಗರೇಟಾ ಎಂಬ ಶೆಫ್ಲನ್ನ ಹುಡುಕಿ ಸಾಯಿಸಿ ಆಕೆ ಮಾಂಸವನ್ನೇ ತಿಂದು ಬಿಟ್ಟಿದ್ರು. ಈ ಕೆಲಸಕ್ಕೆ ಬಂದು ಜಾಯ್ನ್ ಆಗೋದು ಮಾತ್ರ ನಿಮ್ಮ ಕೈಯಲ್ಲಿರುತ್ತೆ, ಆದ್ರೆ ಕೆಲಸವನ್ನ ಬಿಡೋದು ನಿಮ್ಮ ಕೈಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ರಾಯನ್ಗೆ ಮತ್ತಷ್ಟು ಕ್ಲಾರಿಟಿ ಬರುತ್ತೆ, ಇವನ ಫ್ರೆಂಡ್ ಜಾಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ. ಇದಾದ ನಂತರ ಆ ಡಿಟೆಕ್ಟಿವ್ ಮತ್ತೆ ರಾಯನ್ ಅನ್ನ ಹೊರಗಡೆ ಕರೆದು ಹೌದು ಇದು ಯಾವ ಪ್ರಾಣಿಯ ಮಾಂಸ ಅಂತ ಕೇಳ್ತಾನೆ. ಅದಕ್ಕೆ ಈತ ಅದು ಹಂದಿ ಮಾಂಸ ಸರ್ ಅಂತ ಹೇಳ್ತಾನೆ. ಆಗ ಆ ಡಿಟೆಕ್ಟಿವ್ ಏನು ಹಂದಿ ಮಾಂಸನ, ನಾನು ಈ ಹಿಂದೆ ಕೂಡ ಹಂದಿ ಮಾಂಸವನ್ನ ತಿಂದಿದ್ದೀನಿ, ಆದ್ರೆ ಅದು ಈ ರೀತಿ ಟೇಸ್ಟ್ ಇರೋದಿಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ರಾಯನ್ ಇಲ್ಲ ಸರ್ ಅದು ಹಂದಿ ಮಾಂಸನೇ, ನಾನು ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಕುಕ್ ಮಾಡಿದ್ದೀನಿ, ಅದಕ್ಕೇನೆ ಆ ರೀತಿ ಟೇಸ್ಟ್ ಬರ್ತಿದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಒಬ್ಬಳು ಗೆಸ್ಟ್ ನಾನು ಆ ಪ್ರಾಣಿಯ ನಾಲಿಗೆಯನ್ನ ತಿನ್ಬೇಕು ಅಂತ ಹೇಳಿದ್ನಲ್ಲ, ರೆಡಿ ಮಾಡಿದ್ದೀರಾ ಅಂತ ಜೆನ್ನಿಯನ್ನ ಕೇಳ್ತಾಳೆ. ಸ್ನೇಹಿತರೆ ಇದರರ್ಥ ಆಕೆ ಕೇಳ್ತಿರೋದು ಆ ಮೆಕ್ಯಾನಿಕ್ ನ ನಾಲಿಗೆಯನ್ನ ತಿನ್ಬೇಕು ಅಂತ. ಒಳಗಡೆ ಬಂದ ಜೆನ್ನಿ ಆ ಮೆಕ್ಯಾನಿಕ್ ನ ನಾಲಿಗೆಯನ್ನ ಫ್ರಿಡ್ಜ್ ನಿಂದ ಹೊರಗಡೆ ತೆಗೆದು ನೋಡಿದ್ರೆ ಅದು ಕೊಳೆತು ಹೋಗಿರುತ್ತೆ. ಅದೇ ಸಮಯಕ್ಕೆ ತನ್ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಆಲಿಸ್ ಹೊರಗಡೆ ವೇಟ್ ಮಾಡ್ತಿದ್ವು ಅಲ್ಪ. ಆಕೆಯನ್ನ ನೋಡಿದ ಜೆನ್ನಿ ವಿಚಿತ್ರವಾಗಿ ನಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಆಲಿಸ್ ನನ್ನೇ ಕೊಲೆ ಮಾಡಿ ಆಕೆಯ ನಾಲಿಗೆಯನ್ನೇ ಕುಕ್ ಮಾಡಿ ಎಲ್ಲರಿಗೂ ಬಡಿಸ್ತಾರೆ. ಆದ್ರೆ ರಾಯನ್ ಅದನ್ನ ಸರ್ವ್ ಮಾಡ್ತಿದ್ದಾಗ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಚಿಕ್ಕ ಚೀಟಿಯಲ್ಲಿ ತಕ್ಷಣವೇ ವಾಶ್ರೂಮ್ಗೆ ಬನ್ನಿ ನಿಮ್ಮ ಬಳಿ ಮಾತನಾಡಬೇಕು ಅಂತ ಬರೆದು ಆ ಡಿಟೆಕ್ಟಿವ್ ನ ಕೈಗೆ ಕೊಡ್ತಾನೆ. ಅದನ್ನ ನೋಡಿದ ಡಿಟೆಕ್ಟಿವ್ ಗೆ ಅನುಮಾನ ಬರುತ್ತೆ. ತಕ್ಷಣವೇ ವಾಶ್ರೂಮ್ಗೆ ಬರ್ತಾನೆ. ಸರ್ ನೀವು ಬಂದಾಗಿನಿಂದ ಈ ವಿಷಯವನ್ನ ನಿಮಗೆ ಹೇಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಸರ್ ನಿಮಗೀಗ ನಾನೊಂದು ಶಾಕಿಂಗ್ ವಿಷಯವನ್ನ ಹೇಳ್ತಿದ್ದೀನಿ. ಅಷ್ಟಕ್ಕೂ ಇಷ್ಟೊತ್ತು ನೀವು ತಿಂದಿದ್ದು ಯಾವ ಪ್ರಾಣಿಯ ಮಾಂಸನೂ ಅಲ್ಲ, ಅದು ನಿಮ್ಮ ಅಳಿಯ ಮೆಕ್ಯಾನಿಕ್ ನ ಮಾಂಸನೇ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಆ ಡಿಟೆಕ್ಟಿವ್ ಗೆ ಒಂದೇ ಸಾರಿ ಮೈಂಡ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ತಾನು ತಿಂದಿದ್ದು ಮನುಷ್ಯನ ಮಾಂಸ ಅಂತ ಕೇಳ್ತಿದ್ದ ಹಾಗೆ ಆತ ವಾಂತಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಂತರ ಕೋಪದಲ್ಲಿ ಏನ್ ಹೇಳ್ತಿದ್ಯಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ಮನುಷ್ಯರ ಮಾಂಸವನ್ನ ಕುಕ್ ಮಾಡ್ತಿದ್ದೀರಾ, ಇಲ್ಲಿ ಏನ್ ನಡೀತು ಅಂತ ಕೇಳ್ತಾನೆ. ಸರ್ ಈ ರೀತಿ ಮನುಷ್ಯರ ಮಾಂಸವನ್ನ ತಿನ್ನುವ ಜನರೆಲ್ಲ ಸೇರಿ ಒಂದು ಏಜೆನ್ಸಿಯನ್ನ ನಡೆಸ್ತಿದ್ದಾರೆ. ಇವರೆಲ್ಲ ತುಂಬಾನೇ ಶ್ರೀಮಂತ ವ್ಯಕ್ತಿಗಳು. ಒಂದು ಸಾರಿ ಇವರ ಏಜೆನ್ಸಿಗೆ ಶೆಫ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಕತೆ ಮುಗೀತು. ನಂತರ ಕೆಲಸ ಬಿಡಬೇಕು ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಪ್ರಯತ್ನ ಪಟ್ರೆ ಅವರನ್ನೇ ಸಾಯಿಸಿ ಅವರ ಮಾಂಸವನ್ನೇ ಇವರೆಲ್ಲ ತಿಂದು ಬಿಡ್ತಾರೆ. ಹೀಗಾಗಿನೇ ನನ್ನ ಫ್ರೆಂಡ್ ಜಾಕ್ ಇವರ ಕೈಯಲ್ಲಿ ಸಾಯೋದಕ್ಕಿಂತ ನಾನೇ ಸಾಯೋದು ಮೇಲು ಅಂತ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ. ಈಗ ಈ ಕ್ಯಾನಿಬಲ್ಸ್ ಗಳ ಕೈಗೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೀನಿ, ದಯವಿಟ್ಟು ನನ್ನನ್ನ ಕಾಪಾಡಿ ಸರ್ ಅಂತ ಬೇಡಿಕೊಳ್ತಾನೆ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಕೆಳಗಡೆ ಬೇಸ್ಮೆಂಟ್ ನಲ್ಲಿ ನಿಮ್ಮ ಅಳಿಯನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿರುವ ಬಾಡಿ ಪಾರ್ಟ್ಸ್ ಗಳು ಇದೆ, ಬನ್ನಿ ತೋರಿಸ್ತೀನಿ ಅಂತ ಈತ ಹಿಂದಿನ ಡೋರ್ ನಿಂದ ಬೇಸ್ಮೆಂಟ್ ಗೆ ಹೋಗ್ತಾನೆ. ಈ ಕಡೆ ಡಿಟೆಕ್ಟಿವ್ ಅಲ್ಲಿಗೆ ಬಂದಿದ್ದ ಗೆಸ್ಟ್ ಗಳಿಗೆ ಸರಿ ಊಟ ತುಂಬಾನೇ ಚೆನ್ನಾಗಿತ್ತು, ಟೈಮ್ ಆಯ್ತು ನಾನಿನ್ನು ಹೊರಡಬೇಕು ಅಂತ ಹೇಳಿ ಹೊರಗಡೆ ಬಂದು ಯಾರಿಗೂ ಕಾಣಿಸದ ಹಾಗೆ ಬೇಸ್ಮೆಂಟ್ ಗೆ ಹೋಗ್ತಾನೆ. ಇವರು ಕತ್ತರಿಸಿ ಇಟ್ಟಿದ್ದ ತನ್ನ ಅಳಿಯನ ಬಾಡಿ ಪಾರ್ಟ್ಸ್ ಗಳನ್ನ ನೋಡಿದ ಆ ಡಿಟೆಕ್ಟಿವ್ ಗೆ ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ಜೊತೆಗೆ ಫ್ರೆಶ್ ಆದ ನಾಲಿಗೆ ಬೇಕು ಅಂತ ಇವರು ಆಲಿಸ್ ಲನ್ನ ಕೂಡ ಕೊಲೆ ಮಾಡಿದ್ರು ಅಲ್ವಾ, ಆಕೆ ಡೆಡ್ ಬಾಡಿ ಕೂಡ ಅಲ್ಲೇ ಬಿದ್ದಿರುತ್ತೆ. ಈಗ ರಾಯನ್ ಸರ್ ತಕ್ಷಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ
ಇನ್ಫಾರ್ಮ್ ಮಾಡಿ, ನಾನು ಮೇಲೆ ಹೋಗಿ ಅವರನ್ನೆಲ್ಲ ಒಳಗಡೆ ಕರೆದುಕೊಂಡು ಹೋಗ್ತೀನಿ, ನೀವು ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗಿ ನಿಮ್ಮ ಟೀಮ್ ಅನ್ನ ಕರೆದುಕೊಂಡು ಬನ್ನಿ ಅಂತ ಹೇಳ್ತೇನೆ. ಸರಿ ಅಂತ ಆ ಡಿಟೆಕ್ಟಿವ್ ಅಲ್ಲೇ ವೇಟ್ ಮಾಡ್ತಿರ್ತಾನೆ. ಈ ಕಡೆ ರಾಯನ್ ಮೇಲೆ ಬಂದು ಎಲ್ಲರನ್ನ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಆದ್ರೆ ಮಾರಿಸ್ ಸಿಗರೇಟ್ ಸೇದೋದಕ್ಕೆ ಅಂತ ಹೊರಗಡೆ ಬಂದಾಗ ಬೇಸ್ಮೆಂಟ್ ನ ಲೈಟ್ ಆನ್ ಆಗಿರೋದು ಕಾಣಿಸುತ್ತೆ. ಅನುಮಾನ ಬಂದು ಬೇಸ್ಮೆಂಟ್ ನ ಒಳಗಡೆ ಬಂದು ನೋಡಿದಾಗ ಆ ಡಿಟೆಕ್ಟಿವ್ ಅಲ್ಲಿರೋದು ಗೊತ್ತಾಗಿ ಬಿಡುತ್ತೆ. ಈ ವಿಷಯವೇನಾದ್ರೂ ಹೊರಗಡೆ ಗೊತ್ತಾದ್ರೆ ನಮ್ಮ ಕತೆ ಮುಗೀತು ಅಂತ ಅಂದುಕೊಂಡ ಮಾರಿಸ್ ಅಲ್ಲೇ ಇದ್ದ ಚೈನ್ ಸಾಬ್ಲೆಟ್ ಮಿಷಿನ್ ಅನ್ನ ಆನ್ ಮಾಡಿ ಡಿಟೆಕ್ಟಿವ್ ನ ಕತ್ತನ್ನ ಕತ್ತರಿಸಿ ಭೀಕರವಾಗಿ ಸಾಯಿಸಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ರಾಯನ್ಗೆ ಈ ವಿಷಯ ಗೊತ್ತಾಗಿ ಮತ್ತಷ್ಟು ಶಾಕ್ ಆಗುತ್ತೆ. ಆದ್ರೆ ಮಾರಿಸ್ಗೆ ರಾಯನ್ನೇ ಈ ಡಿಟೆಕ್ಟಿವ್ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅಂತ ಗೊತ್ತಿರೋದಿಲ್ಲ. ಈಗ ಆ ಡಿಟೆಕ್ಟಿವ್ ಹಾಗೂ ಆಲಿಸ್ ಲ ಡೆಡ್ ಬಾಡಿಯನ್ನ ಕೂಡ ತುಂಡು ತುಂಡಾಗಿ ಕತ್ತರಿಸಿ ಬೇಯಿಸೋದಕ್ಕೆ ಹಾಕ್ತಾರೆ. ಅದೇ ಸಮಯಕ್ಕೆ ಜೆನ್ನಿ ಇವರು ಮೊದಲು ಸಾಯಿಸಿದ್ದ ಆ ಮೆಕ್ಯಾನಿಕ್ ನ ಇಮೇಲ್ ಐಡಿಯನ್ನ ಹ್ಯಾಕ್ ಮಾಡಿ ಅವನ ಇಮೇಲ್ ಐಡಿಯಿಂದ ಅವನ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ನಾನು ಒಬ್ಬಳ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದೆ, ಅವಳ ಜೊತೆನೆ ಓಡಿ ಹೋಗ್ತಿದ್ದೀನಿ, ನಾನು ವಾಪಸ್ ಬರೋದಿಲ್ಲ ಅಂತ ಇಮೇಲ್ ಕಳಿಸ್ತಾಳೆ. ಇದನ್ನು ನೋಡಿದ ರಾಯನ್ಗೆ ಶಾಕ್ ಆಗುತ್ತೆ. ಹೌದು, ಆ ಮೆಕ್ಯಾನಿಕ್ ನ ಇಮೇಲ್ ಐಡಿ ನಿಮಗೆ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಅದಕ್ಕೆ ಯಾಕೆ ಜಾಕ್, ನಿನಗೆ ಇನ್ನು ಕೂಡ ನಮ್ಮ ನೆಟ್ವರ್ಕ್ ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಏಜೆನ್ಸಿಯಲ್ಲಿ ಎಂತೆಂತ ಜನಗಳು ಇದ್ದಾರೆ ಗೊತ್ತಾ, ಆಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್ ನ ಇಮೇಲ್ ಐಡಿ ಏನು ಅಂತ ಕಂಡುಹಿಡಿಯೋದಕ್ಕೆ ನಮಗೆ ಸಾಧ್ಯವಿಲ್ವಾ, ನಮಗೆಲ್ಲ ಇದೊಂದು ಚಿಕ್ಕ ವಿಷಯವಷ್ಟೇ ಅಂತ ಹೇಳ್ತಾ ನಗ್ತಾಳೆ. ಎಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಮಾರಿಸ್ ಹಾಗೂ ಜೆನ್ನಿ ಟಿಫನ್ ಮಾಡ್ತಾ ಕೂತಿದ್ದಾಗ ರಾಯನ್ ಕೂಡ ಅಲ್ಲಿಗೆ ಬರ್ತಾನೆ. ಆಗ ಮಾರಿಸ್ ತನ್ನ ಬಳಿ ಇದ್ದ ಒಂದು ಮಷೀನ್ ನಿಂದ ರಾಯನ್ ನ ಕುತ್ತಿಗೆಗೆ ಒಂದು ಚಿಪ್ ಅನ್ನ ಇನ್ಸರ್ಟ್ ಮಾಡಿ ಬಿಡ್ತಾನೆ. ರಾಯನ್ ಏನಿದು ಅಂತ ಕೇಳಿದಾಗ ಜೆನ್ನಿ ಹೇಳೋದೇನಂದ್ರೆ, ನೀನು ಬದುಕಿರೋವರೆಗೂ ನೀನು ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಎಲ್ಲ ಕೂಡ ಈ GPS ನ ಮೂಲಕ ನಮಗೆ ಗೊತ್ತಾಗುತ್ತೆ. ಕೊನೆಗೆ ನೀನು ಸತ್ತು ಹೋದ್ರೂ ಕೂಡ ನೀನು ಸತ್ತಿದ್ಯಾ ಎಂಬ ವಿಷಯ ಕೂಡ ನಮಗೆ ಈ ಮಷೀನ್ ನ ಮೂಲಕ ಗೊತ್ತಾಗುತ್ತೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಿನ್ನ ಫ್ರೆಂಡ್ ಜಾಕ್ ಆತ್ಮಹತ್ಯೆ ಮಾಡಿಕೊಂಡಾಗ ನಮಗೆ ಇನ್ಫಾರ್ಮೇಶನ್ ಬಂದಿದ್ದಕ್ಕೇನೆ ನಾವು ಇಲ್ಲಿಗೆ ಬಂದಿದ್ದು. ನಮಗೆ ಜಾಕ್ ಸತ್ತು ಹೋದ ಅಂತ ಗೊತ್ತಿದ್ರು ಕೂಡ ನೀನೆ ಜಾಕ್ ಅನ್ನುವ ರೀತಿ ನಿನ್ನ ಜೊತೆ ಮಾತನಾಡಿದ್ವಿ. ನೀನು ನೋಡಿದ್ರೆ ನಮಗಿಂತ ಚೆನ್ನಾಗಿ ನಾಟಕ ಮಾಡಿದೆ. ಕೊನೆಗೆ ನೀನಾಗಿ ನೀನೆ ನಮ್ಮ ಕೆಲಸಕ್ಕೆ ಬಂದು ಸೇರಿಕೊಂಡೆ ಅಂತ ವಿಚಿತ್ರವಾಗಿ ನಗ್ತಾಳೆ. ಇದನ್ನ ಕೇಳಿದ ರಾಯನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಾದ್ರೆ ನಾನು ಜಾಕ್ ಅಲ್ಲ ಅಂತ ಇವರಿಗೆ ಮೊದಲಿನೇ ಗೊತ್ತಿತ್ತ, ನನಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ ಎಂಬ ಕಾರಣಕ್ಕೇನೆ ಇವರು ನನ್ನನ್ನ ಟ್ರ್ಯಾಪ್ ಮಾಡಿ ಇನ್ನು ಕೂಡ ಜೀವಂತವಾಗಿ ಬಿಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ನಂತರ ಜೆನ್ನಿ ಬೇಗ ಬೇಗ ರೆಡಿಯಾಗೋ, ನಮ್ಮ ನೆಕ್ಸ್ಟ್ ಕುಕಿಂಗ್ ಇವೆಂಟ್ ಲಂಡನ್ ನಲ್ಲಿ ಪ್ಲಾನ್ ಆಗಿದೆ, ಅಲ್ಲಿ ತುಂಬಾನೇ ಶ್ರೀಮಂತ ವ್ಯಕ್ತಿಗಳು ಬರ್ತಿದ್ದಾರೆ, ಚೆನ್ನಾಗಿ ಕುಕ್ ಮಾಡಬೇಕು, ತಕ್ಷಣ ಹೊರಡು ಅಂತ ಇವನನ್ನ ಕೂಡ ಕರೆದುಕೊಂಡು ಮೂವರು ಏರ್ಪೋರ್ಟ್ ಗೆ ಹೊರಡ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ನಮಗೆ ಗೊತ್ತಾಗುತ್ತೆ ರಾಯನ್ಗೆ ಇಷ್ಟವಿಲ್ಲದಿದ್ದರೂ ಕೂಡ ಅದೇ ಕೆಲಸವನ್ನ ಈಗಲೂ ಕಂಟಿನ್ಯೂ ಮಾಡ್ತಿದ್ದಾನೆ ಅಂತ. ಯಾಕಂದ್ರೆ ಒಂದು ವೇಳೆ ಈತ ಆ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದೇ ಇವನ ಕೊನೆಯ ದಿನ ಆಗಿರುತ್ತೆ. ರಾಯನ್ಗೆ ಬೇರೆ ದಾರಿ ಇಲ್ಲದೆ ಅದೇ ಕೆಲಸವನ್ನೇ ಕಂಟಿನ್ಯೂ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.